ನಮಸ್ಕಾರ ವೀಕ್ಷಕರ, ನ್ಯೂಸ್ ಫಾರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಭಾರತೀಯ ಜನತಾ ಪಕ್ಷ ಲೀಸ್ಟನ್ನು ಬಿಡುಗಡೆ ಮಾಡಲಿಕ್ಕೆ ರೆಡಿಯಾಗಿದೆ. MP ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಸಿದ್ಧಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಆ ಪಟ್ಟಿಯಲ್ಲಿ ಕೇವಲ ನಳಿನ್ ಕುಮಾರ್ ಕಟೀಲ್ ಮಾತ್ರ ಅಲ್ಲ, ಸುಮಾರು 7 ರಿಂದ 8 MP ಗಳಿಗೆ ಈ ಬಾರಿ ಟಿಕೆಟ್ ಕೊಡ್ತಾ ಇಲ್ಲ. ಹಾಲಿ MP ಗಳಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ಅವ್ರು ಯಾರು, ಯಾವ್ಯಾವ ಕ್ಷೇತ್ರದಲ್ಲಿ ಟಿಕೆಟ್ ಮಿಸ್ ಆಗುತ್ತೆ ಎಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಏನಂತಂದ್ರೆ ನಳಿನ್ ಕುಮಾರ್ ಕಟೀಲ್ ಮೊದಲಿಗೆ ಮಂಗಳೂರಿನ ಲೋಕಸಭಾ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಮಿಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಜೊತೆಗೆ ನಾವು ಅಲ್ಲಿಂದ ನೆಕ್ಸ್ಟ್ ಬಂದರೆ ದಾವಣಗೆರೆ, ಆಕ್ಚುಲಿ ಇದನ್ನು ನಾವು ಬ್ರೇಕ್ ಮಾಡಿದ್ವಿ. ದಾವಣಗೆರೆ GM ಸಿದ್ದೇಶ್ವರ್ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ. ಅಲ್ಲಿ ಹೊಸ ಮುಖವನ್ನು ಪರಿಚಯ ಮಾಡಲಿಕ್ಕೆ BJP ತೀರ್ಮಾನವನ್ನು ಮಾಡಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಆದರೆ ಸಿದ್ದೇಶ್ವರ್ ಕೇಳಿದ್ರು, ನನಗೆ ಟಿಕೆಟ್ ಕೊಡಲಿಲ್ಲ ಅಂದರೂ ನೀವು ನನ್ನ ಮಗನಿಗೆ ಕೊಡಿ ಅಥವಾ ನನ್ನ ತಮ್ಮನಿಗಾದರೂ ಟಿಕೆಟ್ ಕೊಡಿ ಅಂತ. ಆದರೆ ಈ ಬಾರಿ ಅಲ್ಲಿ ಸ್ಥಳೀಯ ಅಭ್ಯರ್ಥಿಗೆ ಟಿಕೆಟನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿರೋದ್ರಿಂದ ಇವರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ. ಐ ಥಿಂಕ್ ಅಲ್ಲಿ ಡಾಕ್ಟರ್ ರವಿ ಅವರಿಗೆ ಬಹುತೇಕ ಟಿಕೆಟ್ ಸಿಗ್ಬೋದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ನಂತರ ನಾವು ಅಲ್ಲಿಂದ ಬಂದರೆ ಚಿತ್ರದುರ್ಗದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಹಾಲಿ MP ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ಮಿಸ್ ಆಗ್ತಕ್ಕಂಥ ಚಾನ್ಸ್ ಇದೆ. ಈ ಮೊದಲು ಏನಂದರೆ ನಾರಾಯಣ ಸ್ವಾಮಿ ಅವರು ಒಮ್ಮೆ ನಿವೃತ್ತಿಯನ್ನು ಘೋಷಣೆ ಮಾಡಿದರು. ನಾನು ಈ ಬಾರಿ ಸ್ಪರ್ಧೆಯನ್ನು ಮಾಡಲ್ಲ, ನಾನು ರಾಜಕೀಯದಿಂದ ನಿವೃತ್ತಿಯನ್ನು ಪಡಿತಾ ಇದ್ದೀನಿ, ಇಂಥ ರಾಜಕಾರಣ ನನಗೆ ಸಾಕಾಗೋಗಿದೆ ಅನ್ನೋ ಮಾತುಗಳನ್ನು ಆಡಿದರು. ಆದರೆ ಮತ್ತೆ ಯಾಕೋ ಬಂದು ಅವ್ರು ಚಿತ್ರದುರ್ಗದಲ್ಲಿ ಆಫೀಸ್ ಓಪನ್ ಮಾಡ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ರು. ಮತ್ತೆ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡು ತಿರ್ಗಲಿಕ್ಕೆ ಆರಂಭಿಸಿದ್ರು. ಬಟ್ ಹೈಕಮಾಂಡ್ ಅದು ಯಾವುದಕ್ಕೂ ಮಣೆ ಹಾಕಿಲ್ಲ. ಅಲ್ಲಿ ಈ ಬಾರಿ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ, ಅವ್ರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ವೀಕ್ಷಕರೇ. ನಂತರ ಅಲ್ಲಿಂದ ಬಂದರೆ ವಿಜಯಪುರ, ಇದು ನಿಜವಾಗ್ಲೂ ಅಚ್ಚರಿ ವಿಚಾರ. ಯಾಕೆಂದರೆ ವಿಜಯಪುರದ ಹಾಲಿ MP ಇದ್ದಾರಲ್ಲ ರಮೇಶ್ ಜಿಗಜಿಣಗಿ, ಅವ್ರು ತುಂಬ ಬಾರಿ ಗೆದ್ದಿದ್ದಾರೆ. ಇವ್ರು ಸೋಲನೆ ಕಾಣದೇ ಇರ್ತಕ್ಕಂಥವ್ರು, ಹೆಚ್ಚು ಗೆಲುವನ್ನು ಸಾಧಿಸಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರಿಗೆ ಈ ಬಾರಿಯಲ್ಲಿ ಟಿಕೆಟ್ ಮಿಸ್ ಆಗ್ತಾ ಇದೆ. ಅಂದರೆ ಇವ್ರ ಕಾಲನ್ನು ಎಳಿಲಿಕ್ಕೆ ಅಂತಲೇ ಅನ್ನೋ ಕಾರಣಕ್ಕೇ ಅಲ್ಲಿ ಇವ್ರ ಇಲ್ಲದೆ ಇರ್ತಕ್ಕಂಥ ಲ್ಯಾಂಡ್ ಇದ್ರ ಬಗ್ಗೆ ಎಲ್ಲ ಇವ್ರ ಮೇಲೆ ಹಾಕಿದ್ರು. ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದಾರೆ. ಜೊತೆಗೆ ಒಂದೇ ಸರಿ ಇವರ ಹಣ ಕೋಟಿಗಟ್ಟಲೆ ಏರಿಬಿಡ್ತು MP ಆದಮೇಲೆ ವಿಜಯಪುರಕ್ಕೆ ಬಂದು. ಹಾಗೆ ಹಲವಾರು ವಿವಾದಗಳನ್ನು ಇವ್ರ ಮೇಲೆ ಏರ್ಲಿಕ್ಕೆ ನೋಡಿದ್ರು. ಬಟ್ ಅದನ್ನು ಅವ್ರು ನೇರವಾಗಿ ತಿರಸ್ಕರಿಸಿದ್ರು. 40 ತಾಂಡದ್ದು 150 ಎಕರೆ, ಇವತ್ತು ಅಷ್ಟೊಂದು ರೈಸ್ ಆಗಿದೆ. ಪ್ರಾಪರ್ಟಿ 90 ಬಟ್ ಇವತ್ತು ಆ ಪ್ರಾಪರ್ಟಿ ಬೇರೆ ರೈಸ್ ಆಗಿದೆ. ನಾನು ಮತ್ತೇನು ಮಾಡಿಲ್ಲ ಅನ್ನೋ ಸಮಜಾಯಿಷಿಯನ್ನು ಕೊಟ್ಟಿದ್ರು. ಜೊತೆಗೆ ಇನ್ನೊಂದೇನೆಂದರೆ, ಇಲ್ಲಿ ನನ್ನನ್ನು ಬಿಟ್ಟು ಯಾರು ಸ್ಪರ್ಧೆಯನ್ನು ಮಾಡಲಿಕ್ಕಾಗಲ್ಲ, ನಾನೇ ಸ್ಪರ್ಧೆಯನ್ನು ಮಾಡ್ತೀನಿ, ನನಗೆ B.Pharm ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಈಗ ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಅವರಿಗೆ B.Pharm ಮಿಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಅಲ್ಲಿಂದ ನಾವು ಹಾಗೆ ಬಂದರೆ ಹಾವೇರಿಗೆ ಬಂದರೆ, ಹಾವೇರಿಯಲ್ಲಿ ಶಿವಕುಮಾರ್ ಉದಾಸಿ ಅವರೇ ನಿವೃತ್ತಿಯನ್ನು ಘೋಷಿಸ್ತೀನಿ ಅಂತ ಹೇಳಿದರು. ಅವರು ನಾನು ಈ ಸರಿ ಸ್ಪರ್ಧೆ ಮಾಡಲ್ಲ ಅನ್ನೋ ಮಾತನ್ನು ಉದಾಸಿ ಅವರು ಹೇಳಿದ್ರಿಂದ ಅಲ್ಲಿ ಬಸವರಾಜ ಬೊಮ್ಮಾಯಿ ಅಥವಾ ಮತ್ತೊಬ್ಬರು NRI ಇದ್ದಾರೆ, ಅವರಲ್ಲಿ ಯಾರು ಒಬ್ಬರಿಗೆ ಅಲ್ಲಿ B.Pharm ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಬೆಳಗಾವಿಗೆ ಬಂದರೆ ಮಂಗಳಾ ಅಂಗಡಿ ಅವರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ. ಸುರೇಶ್ ಅಂಗಡಿ ಅವರ ಪತ್ನಿ ಮಂಗಳಾ ಅಂಗಡಿ ಅವರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ. ಬಟ್ ಇಲ್ಲಿ ಏನಾಗ್ತದೆ ಅಂದರೆ, ಮಂಗಳಾ ಅಂಗಡಿ ಬದಲಾಗಿ ಜಗದೀಶ್ ಶೆಟ್ಟರ್ನೇ ಅಲ್ಲಿ ಕರ್ಕೊಬರ್ತಕ್ಕಂಥ ಚಾನ್ಸಸ್ ಇದೆ. ಮಂಗಳಾ ಅಂಗಡಿ ಮತ್ತು ಜಗದೀಶ್ ಶೆಟ್ಟರ್ ಇಬ್ಬರು ಕೂಡ ತೀರಾ ಹತ್ತಿರದ ಸಂಬಂಧಿಗಳು. ಸೊ ಹಾಗಾಗಿ ಅಲ್ಲಿ ಅಂತ ಏನು ಪ್ರಾಬ್ಲಮ್ ಆಗಲ್ಲ, ಯಾರು ಸ್ಪರ್ಧೆ ಮಾಡಿದ್ರು ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಅಲ್ಲಿಂದ ನಾವು ಮುಂದೆ ಬಂದರೆ ಬೆಂಗಳೂರು ಉತ್ತರ DV ಸದಾನಂದ ಗೌಡರು ದಕ್ಷಿಣ ಕನ್ನಡದಲ್ಲಿ ನಿಂತು ಗೆದ್ದು, ನಂತರ ದಕ್ಷಿಣ ಕನ್ನಡವನ್ನು ಬಿಟ್ಟು ಬೆಂಗಳೂರು ಉತ್ತರಕ್ಕೆ ಬಂದು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಗೆದ್ದು MP ಆಗಿದ್ದಂಥ ಸದಾನಂದ ಗೌಡರಿಗೆ ಈ ಬಾರಿ ಟಿಕೆಟ್ ಸಿಗ್ತಾ ಇಲ್ಲ. ಕಾರಣ ಅಂದರೆ ಅಲ್ಲಿ ಆಲ್ರೆಡಿ ವಿರೋಧ ಸ್ಟಾರ್ಟ್ ಆಗಿದೆ ಬೆಂಗಳೂರು ದಕ್ಷಿಣದಲ್ಲಿ. ಇವರು ಏನು ಕೆಲಸ ಮಾಡಿಲ್ಲ, ಜಸ್ಟ್ ಗೆದ್ದಾಯಿತು, 5 ವರ್ಷ ಆದಮೇಲೆ ಕಾಣಿಸ್ಕೊತಾರೆ, ಬರ್ತಾರೆ, ಅಲ್ಲಿ ಇಲ್ಲಿ ಏನೇನೋ ಒಮ್ಮೊಮ್ಮೆ ಕಾಣಿಸ್ಕೊತಾರೆ. ಇವ್ರು ಯಾವುದೇ ಕೆಲಸವನ್ನು ಮಾಡಿಲ್ಲ. ಇವ್ರು ಒಬ್ಬರೇ ಅಲ್ಲ, ದಕ್ಷಿಣ ಕನ್ನಡದಿಂದ ಬಂದಂಥ ನೀವು ಯಾವುದೇ ಅಭ್ಯರ್ಥಿಗಳನ್ನ ತಗೊಂಡ್ರು ಕೂಡ ಇದೇ ದೊಡ್ಡ ವಿಷಯ ಇದೇ. ಎಲ್ಲಿ ನೋಡಿ, ಶೋಭಾ ಕರಂದಾಜೆ ಅವ್ರ ಮೇಲೂ ಕೂಡ ಇದೇ ಆರೋಪ ಇದೆ. ನಳಿನ್ ಕುಮಾರ್ ಕಟೀಲ್ ಮೇಲೂ ಕೂಡ ಇದೇ ಆರೋಪ ಇದೆ. ಸದಾನಂದ ಗೌಡ್ರ ಮೇಲೂ ಕೂಡ ಇದೇ ಆರೋಪ ಇದೆ. ಆ ಕಾರಣಕ್ಕೆ ಬಾರಿಯಲ್ಲಿ ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗ್ತಾಯಿದೆ. ಸದಾನಂದ ಗೌಡರು ಕೂಡ ನಿವೃತ್ತಿಯನ್ನು ಘೋಷಿಸಿದ್ರು. ನಾನಿನ್ನು ರಾಜಕಾರಣದಲ್ಲ, ನಾನು ನಿವೃತ್ತಿ ಆಗ್ತಾ ಇದ್ದೇನೆ, ರಾಜಕಾರಣ ಬೇಡ ಇನ್ನು ನನಗೆ ಅನ್ನೋ ಮಾತನ್ನು ಹೇಳಿದರು. ಬಟ್ ಮತ್ತೆ ಕೂಡ ಇವರು ಕೂಡ ಆಫೀಸ್ ಓಪನ್ ಮಾಡ್ಕೊಂಡು ಚುನಾವಣೆ ಹತ್ರಕ್ಕೆ ಬಂದಾಗ ಕ್ರಿಯಾಶೀಲರಾಗಿದ್ದರು.
ಆದರೆ ಈಗ ಅವರಿಗೆ ಟಿಕೆಟ್ ಕೊಡ್ತಾ ಇಲ್ಲ, ಒಂದು ರೀತಿ ಶಾಕ್ ಕೊಡ್ತಾ ಇದೆ. ಇನ್ನು ನಾವು ಅಲ್ಲಿಂದ ಮುಂದಕ್ಕೆ ಬಂದರೆ ಬೀದರಲ್ಲಿ ಭಗವಂತ ಕೋಪ ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ ಅಲ್ಲಿ ವೇದಿಕೆ ಮೇಲೆ ಕಾಲಿಗೆ ಬಿದ್ದರು, ವಿಜೇಂದ್ರ ಕಾಲಿಗೆ ಬಿದ್ದದನ್ನು ನಾವಿಲ್ಲಿ ನೆನಪು ಮಾಡ್ಕೋಬಹುದು. ಹಾಗಾಗಿ ಈ ಬಾರಿಯಲ್ಲಿ ಭಗವಂತ ಕೋಬ ಅವರಿಗೆ ಟಿಕೆಟ್ ಸಿಗ್ತಾ ಇಲ್ಲ. ಟೋಟಲ್ ಆಗಿ ಇಷ್ಟು ಜನರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ. ಒಟ್ಟು 7ರಿಂದ 8 ಜನ ಎಂಪಿಗಳಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ. ಜೊತೆಗೆ ಹಾವೇರಿಯಲ್ಲಿ ಉದಾಸಿ ಅವರು ರಿಟೈರ್ಮೆಂಟ್ ಆಗ್ತಾ ಇದ್ರಿಂದ ಹಾವೇರಿಯಲ್ಲಿ ಬಹುತೇಕ ಅವರು ನನಗೆ ಟಿಕೆಟ್ ಬೇಡ ಅಂತ ಹೇಳ್ತಿದ್ದಾರೆ ಉದಾಸಿ ಅವರೇ. ಹಾಗಾಗಿ ಉದಾಸಿ ಬದಲು ಏನು ಬಸವರಾಜ ಬೊಮ್ಮಾಯಿ ಅವರಿಗೆ ಬಿ ಫಾರ್ಮ್ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಜೊತೆಯಲ್ಲಿ ಇನ್ನೊಬ್ಬರಿದ್ದಾರೆ NRI ಹೊಸ ಮುಖ, ಹೆಸರು ಬಂದು ಶಶಿಧರ್ ನಾಗರಾಜಪ್ಪ ಅಂತ NRI ಹೊಸ ಮುಖ, ಅವರಿಗೆ ಬಿ ಫಾರಂ ಕೊಟ್ಟು ಗೆಲ್ಲಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಪ್ರಯತ್ನವನ್ನು ಪಡ್ತಿದೆ. ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಶಶಿಧರಪ್ಪ ಅವರಿಗೆ. ಹಾಗಾಗಿ ಶಶಿಧರ್ ನಾಗರಾಜಪ್ಪ ಅವರಿಗೆ ಈ ಬಾರಿಯಲ್ಲಿ ಬಹುತೇಕ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಹಾಗೆ ಬಂದರೆ ಇಲ್ಲಿ ಇನ್ನೊಂದು ಅಚ್ಚರಿ ವಿಚಾರ ಅಂದರೆ ನಾವು ಯತ್ನಾಳ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಯಾಕೆಂದರೆ ಯತ್ನಾಳ್ ಕರ್ನಾಟಕದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಇರೋವರೆಗೂ ಕೂಡ ಯಡಿಯೂರಪ್ಪ ಅಂಡ್ ಸನ್ಸ್ಗೆ ನೆಮ್ಮದಿ ಇಲ್ಲ ಅನ್ನೋ ಥರ. ಯಾಕೆಂದರೆ ಆಗಾಗ ಕಾಲು ಎಳಿತಾನೆ ಇರ್ತಾರೆ, ಯಾವುದೇ ವಿಚಾರ ಬರಲಿ ಅದರಲ್ಲಿ ಅವ್ರನ್ನ ಇವರಿಬ್ಬರು ತಂದು ಅಪ್ಪ ಮಕ್ಕಳನ್ನು ಕೂರಿಸ್ತಾರೆ. ಹಾಗಾಗಿ ಹೈಕಮಾಂಡ್ ಮುಂದೆ ಯಡಿಯೂರಪ್ಪ ಅಂಡ್ ಸನ್ಸ್ ಇಟ್ಟಿರ್ತಕ್ಕಂಥ ಪ್ರಮುಖ ಬೇಡಿಕೆ ಏನಂದರೆ, ದಯಮಾಡಿ ನೀವು ಯತ್ನಾಳ್ ಅವರನ್ನ ಇಲ್ಲಿ ಕರೆಸ್ಕೊಬಿಡಿ, ಯತ್ನಾಳ್ ಅವ್ರನ್ನ ರಾಜ್ಯ ರಾಜಕಾರಣದಿಂದ ಮುಕ್ತಿ ಕೊಡಿಸಿ, ನಮಗೆ ಅವರಿದ್ದರೆ ನಾವು ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ. ಅಲ್ಲಿ ನಮ್ಮ ಮಾನ ಮರ್ಯಾದೆನ ಅವರೇ ಹಾಳು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಆಗಲಿಕ್ಕೆ ಅವರೇ ಪ್ರಮುಖ ಕಾರಣ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾಗಿ ಅಲ್ಲಿ ಸರಿ ಬಾಗಲಕೋಟೆಯಲ್ಲಿ ಯತ್ನಾಳ್ ಸ್ಪರ್ಧೆಯನ್ನು ಮಾಡಿದ್ರು ಕೂಡ ಅಚ್ಚರಿಯ ಪಡಬೇಕಾಗಿಲ್ಲ. ಬಟ್ ಯತ್ನಾಳ್ ಅವರು ಹೇಳ್ತಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ MP ಎಲೆಕ್ಷನಿಗೆ ನಾನು ಇಲ್ಲ ಅಂತ. ಬಟ್ ಹೈಕಮಾಂಡ್ ಟಿಕೆಟ್ ಕೊಡುತ್ತೆ ಅಲ್ಲಿಂದ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇದೆಲ್ಲದರ ಜೊತೆಗೆ ನಾವು ಉತ್ತರ ಕನ್ನಡ ತುಂಬ ಫೈಟ್ ಇದೆ. ಉತ್ತರ ಕನ್ನಡದಲ್ಲಿ ಪತ್ರಕರ್ತರೊಬ್ಬರಿಗೆ ಟಿಕೆಟನ್ನು ಕೊಡಲಿಕ್ಕೆ ತಯಾರಿ ನಡೆಸ್ತಾ ಇದೆ ಭಾರತೀಯ ಜನತಾ ಪಕ್ಷ. ಬಟ್ ಅನಂತಕುಮಾರ್ ಹೆಗಡೆ 4.5 ವರ್ಷ ಎಲ್ಲಿ ಕೂತಿದ್ರೋ ಗೊತ್ತಿಲ್ಲ, ಹೆಗಡೆ ಬದುಕಿದ್ದಾರೆ ಅನ್ನೋದೇ ಡೌಟ್ ಆಗಿತ್ತು ಎಲ್ರಿಗೂ. ಎಲ್ಲಿ ಹೆಗಡೆ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೆಗಡೆ 4.5 ವರ್ಷ ಆದಮೇಲೆ ಒಂದೇ ಸರಿ ಬಂದು ಆ ಮಗನೇ ಇವನು ಅನ್ನೋ ಪದವನ್ನು ಬಳಕೆಯ ಮೂಲಕ ಒಂದೇ ಸರಿ ಪ್ರವರ್ಧಮಾನಕ್ಕೆ ಬಂದು ನನಗೆ ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರೆ. ಮೋಸ್ಟ್ಲಿ ಅಲ್ಲೂ ಕೂಡ ತೀರಾ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಬಟ್ ತೀರಾ ತಿಕ್ಕಟ್ ಫೈಟ್ ಇದೆ. ಚಿಕ್ಕಬಳ್ಳಾಪುರ ಕೂಡ ತುಂಬ ಫೈಟ್ ಇದೆ. ವಿಶ್ವನಾಥ್ ಮತ್ತು ಡಾಕ್ಟರ್ ಸುಧಾಕರ್ ನಡುವೆ ತುಂಬ ಫೈಟ್ ಆಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಮತ್ತು ರಾಯಚೂರು, ಕೊಪ್ಪಳ ಎಲ್ಲ ಕೂಡ ಫೈಟ್ ಇದೆ. ಬಟ್ ಇವೆಲ್ಲವೂ ಕೂಡ ಲೇಟಾಗಿ ಅನ್ವನ್ಸ್ ಆಗ್ತವೆ. ಯಾರಿಗೆ ಸಿಗುತ್ತೆ ಇಲ್ಲಿ ಟಿಕೆಟು ಅಂತ ಹೇಳಲಿಕ್ಕೆ ಕಷ್ಟ. ಟೋಟಲಿ ತೀರಾ ಲೇಟಾಗಿ, ಅಂದರೆ ಇವ್ರು ಬೇರೆ ಕಡೆ ಹೋಗ್ಕೂ ಆಗಬಾರ್ದು, ಅಲ್ಲಿರ್ಲಿಕ್ಕೂ ಆಗಬಾರ್ದು, ಆ ಥರ ಸಿಚುವೇಷನಲ್ಲಿ ಟಿಕೆಟ್ ಅನೌನ್ಸ್ ಮಾಡ್ತಕ್ಕಂಥದ್ದು ಅನಿಸಿದೆ. ಇನ್ನು ಸಾಮಾನ್ಯವಾಗಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಎಂಟ್ರಿ ಆಗ್ತದೆ. ಅವರು ಉಡುಪಿ ಚಿಕ್ಕಮಗಳೂರಿನ ಸ್ಪರ್ಧೆಯನ್ನು ಮಾಡ್ತಾರೆ, ಬೆಂಗಳೂರಿನ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ. ಅಂತ್ಯಕಂತ ವಿಚಾರಗಳು ತುಂಬ ಹರಿದಾಡಿದ್ವು. ಆದರೆ ಸತ್ಯ ಏನಂದರೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿ ಕನ್ಯಾಕುಮಾರಿಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಕಾರಣ ಅಂದರೆ ತಮಿಳುನಾಡಲ್ಲಿ ಈಗ ಒಂದು ಚೂರು ಚಿಗುರ್ತಾ ಇದೆ ಅಂತ BJP. ಆ BJPಯನ್ನು ಚಿಗುರನ್ನು ಉತ್ತಮವಾಗಿ ಬೆಳೆಸಿ ಒಂದು ಫಸಲು ತರಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ಅಲ್ಲಿಗೆ ಕಳಿಸ್ತಾ ಇದ್ದಾರೆ, ತಮಿಳುನಾಡಿಗೆ ಕಳಿಸಿ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಒಟ್ಟಾರೆಯಾಗಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಅಳೆದು ತೂಗಿ ಇದ್ದಂಥ MP ಗಳಿಗೆಲ್ಲ ಟಿಕೆಟ್ ಮಿಸ್ ಮಾಡಿ ಏನೇನೋ ಮಾಡಿ ಹೊಸಬರಿಗೆ ಟಿಕೆಟ್ ಕೊಡ್ತಾ ಇದೆ. ನಾವಿಲ್ಲಿ 2023 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹೀಗೆ ಆಗಿತ್ತು. ಇಷ್ಟು ಜನಗಳಿಗೆ ಟಿಕೆಟ್ ಮಿಸ್ ಆಗಿತ್ತು. ಹಾಗಾಗಿ ಹಾಲಿಗಳಿಗೆ ಟಿಕೆಟ್ಸ್ ಮಿಸ್ ಆದ ಕಾರಣ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಹೀನಾಯವಾಗಿ ಸೋತಿತ್ತು. ಇಲ್ಲಿ ನೆನಪು ಮಾಡ್ಕೋಬಹುದು, 66 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಮಾತ್ರ ಸಾಧ್ಯ ಆಗಿತ್ತು. ಈ ಒಂದು ವೇಳೆ ಅದೇ ಏನಾದ್ರು ಪುನರಾವರ್ತನೆ ಆದರೂ ಕೂಡ ಪ್ರಯೋಗಕ್ಕೆ ಕೈ ಹಾಕಿ ಅಥವಾ ಪ್ರತಿಷ್ಠೆಗೋಸ್ಕರ ತನ್ನ ಪ್ರತಿಷ್ಠೆಯನ್ನು ಇದು ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಟಿಕೆಟ್ನ ಮಿಸ್ ಮಾಡಿಸಿದ್ರೆ ಅದರ ಪರಿಣಾಮವನ್ನು ಭಾರತೀಯ ಜನತಾ ಪಕ್ಷ MP ಚುನಾವಣೆಯಲ್ಲೂ ಎದುರಿಸಬೇಕಾಗುತ್ತೆ ಅನ್ನೋದು ಸತ್ಯ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ. ವಿಡಿಯೋ ಇಷ್ಟ ಶೇರ್ ಮಾಡಿ, ಲೈಕ್ ಮಾಡಿ, ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.